Good morning. Welcome to another video. ಇನ್ನೊಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. It is about redemption of preferences, sum number 21. ಕ್ವೆಶ್ಚನ್ ಮತ್ತು ಆನ್ಸರು ಎರಡೂ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಪ್ರೀವಿಯಸ್ ಕ್ಲಾಸ್ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. This is Suresh Babu from Government First Grade College, ಚಿಕ್ಕಬಳ್ಳಾಪುರ. ಪೆನ್ ತಗೊಳ್ಳಿ, ಪೇಪರ್ ತಗೊಳ್ಳಿ ಅಥವಾ ನೋಟ್ಬುಕ್ ತಗೊಳ್ಳಿ. ಕರ್ಸರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಕೇಳಿಸ್ಕೊಳ್ತಾ ಇರ್ತೀರಿ, ಬರೀತಾ ಹೋಗಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ವಿನಿ ಲಿಮಿಟೆಡ್ 31st March 2022. ನೋಡಿ, ಅಸೆಟ್ ಸೈಡ್ ನೋಡಿ, ಫಿಕ್ಸ್ಡ್ ಅಸೆಟ್ಸ್ 4 lakhs, ಇನ್ವೆಸ್ಟ್ಮೆಂಟ್ಸ್ 1 lakh, ಸ್ಟಾಕ್ 40,000, ಡೆಟಾರ್ 60,000, ಕ್ಯಾಶ್ ಅಟ್ ಬ್ಯಾಂಕ್ 2 lakhs. ನೆನ್ಪಿಟ್ಕೊಳ್ಳಿ, ಕ್ಯಾಶ್ ಅಟ್ ಬ್ಯಾಂಕ್ 2 lakhs ಇದೆ. ಲಯಬಿಲಿಟೀಸ್ ಸೈಡ್ ನೋಡಿ, 10,000, 8% redeemable preference shares 10 rupees each, 1 lakh ಇದೆ. 20,000 preference shares of rupees 10 each, 5 rupees paid up, 1 lakh ಇದೆ. ಇದು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಅವನು ಅದನ್ನ ವಾಪಸ್ ಕೊಡ್ಬೇಡ ಅಂತ ಹೇಳ್ತಾ ಇದ್ದಾನೆ. ವಾಪಸ್ ಕೊಡಬೇಕಾಗಿರೋದು 10,000, 8% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 rupees each, 1 lakh. ಇದು ನೆನಪಿರಲಿ ಸ್ವಲ್ಪ. ಆಮೇಲೆ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 20,000 ಈಕ್ವಿಟಿ ಶೇರ್ಸ್ ಆಫ್ rupees 10 each. ನೋಡಿ, ಇದು ಕೂಡ ಬೋಲ್ಡ್ ಅಲ್ಲಿ ಬರೀತೇನೆ. ಓಕೆ, ಯು ಶುಡ್ ಬಿ ಏಬಲ್ ಟು ರಿಮೆಂಬರ್ ದಿಸ್. ಯಾಕೆ ಈ ಪ್ರಾಬ್ಲಮ್ ಅಲ್ಲಿ ಬೋನಸ್ ಶೇರ್ಸ್ ಇದೆ. ಸೆಕ್ಯೂರಿಟೀಸ್ ಪ್ರೀಮಿಯಂ 80,000 ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ ರಿಸರ್ವ್ 60,000, ಸಾರಿ, ಜನರಲ್ ರಿಸರ್ವ್ 60,000, ಕ್ಯಾಪಿಟಲ್ ರಿಸರ್ವ್ 70,000. ಇದು ಕೂಡ ನೆನ್ಪಿಟ್ಕೊಳ್ಳಿ, ಇದು ಫಸ್ಟ್ ಟೈಮ್ ಬರ್ತಾ ಇದೆ. ಕರೆಕ್ಟ್. ಸೊ ಕ್ಯಾಪಿಟಲ್ ರಿಸರ್ವ್ ಎಷ್ಟು? 70,000. ರೈಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 90,000 ಇದೆ. ಕರೆಂಟ್ ಲಯಬಿಲಿಟೀಸ್ 1 lakh. ಟೋಟಲ್ ಎಷ್ಟಾಯ್ತು? 8,50,000 ಅಸೆಟ್ಸ್, 8,50,000 ಲಯಬಿಲಿಟೀಸ್. ಕರೆಕ್ಟ್. ಸೊ ದಿಸ್ ಇಸ್ ದ ಟೋಟಲ್. ನೆನ್ಪಿಟ್ಕೊಳ್ಳಿ ಏನೇನು ಐಟಮ್ಸ್ ಇದೆ. ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ವಿನಿ ಲಿಮಿಟೆಡ್. ಈಗ ಏನ್ ಹೇಳ್ತಾನೆ? ಅಡ್ಜಸ್ಟ್ಮೆಂಟ್ಸ್ ಆನ್ 1/4/2014. ಓಕೆ, ಇದೇನು ಡೇಟ್? 22 ಅಂತ ಮಾಡೋಣ. ದಟ್ಸ್ ಆಲ್. ರೈಟ್. The company redeemed 8% preference shares at a premium of 10%. ನೆನ್ಪಿಟ್ಕೊಳ್ಳಿ, ಅವ್ರು ರಿಡೆಂಪ್ಷನ್ ಮಾಡ್ತಾ ಇರೋದು 8% ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಂ ಆಫ್ 10%. ಅಲ್ಲಿಗೆ ಇಲ್ಲಿ 8% ಪ್ರಿಫರೆನ್ಸ್ ಶೇರ್ಸ್ ಇದೆ ನೋಡಿ, 1 lakh. ಅವರಿಗೆ ವಾಪಸ್ ಕೊಡ್ತಾ ಇದ್ದಾರೆ 1 ಲಕ್ಷ ಅಲ್ಲ, 1,10,000. ಯಾಕೆ? 10% ಪ್ರೀಮಿಯಂ. In order to pay off the preference shareholders, it sold investments for 95,000. ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ 1 ಲಕ್ಷ ಇದೆ, ಅದನ್ನ 95,000ಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. 5,000 ಲಾಸ್ ಆಯ್ತು. ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 90,000 ಇದೆ. 5,000 ಕಡಿಮೆ ಮಾಡಿದ್ರೆ 85,000 ಇದೆ. ನೆನ್ಪು ಮಾಡ್ಕೊಳ್ಳಿ. ದೆನ್ ಆಲ್ ಪೇಮೆಂಟ್ಸ್ ವರ್ ಮೇಡ್ ಎಕ್ಸೆಪ್ಟ್ ಟು 60 ಶೇರ್ ಹೋಲ್ಡರ್ಸ್. ಇದು ನೆನ್ಪಿಟ್ಕೊಳ್ಳಿ, ಎಲ್ಲ ಪೇಮೆಂಟ್ ಆಯ್ತು ಎಕ್ಸೆಪ್ಟ್ 60 ಶೇರ್ ಹೋಲ್ಡರ್ಸ್. ಅವ್ರು ಸಿಗ್ಲಿಲ್ಲ, ಅವ್ರಿಗೆ ದುಡ್ಡು ಕೊಡಕ್ಕಾಗ್ಲಿಲ್ಲ. ಅಲ್ಲಿಗೆ ಒಬ್ಬ ಶೇರ್ ಹೋಲ್ಡರ್ಗೆ ಎಷ್ಟು ಕೊಡಬೇಕು ನೋಡಿ. 1 ಶೇರ್ಗೆ 10 ರೂಪಾಯಿ ಅಂದ್ರೆ 10% ಪ್ರೀಮಿಯಂ 1 ರೂಪಾಯಿ. 10 + 1 11. 11 + 8 60, 660 ರೂಪಾಯಿ ಕಂಪ್ನಿ ಹತ್ರ ಉಳ್ಕೊಳ್ಳುತ್ತೆ. 1,10,000 ಕೊಡಬೇಕು. ಅದ್ರಲ್ಲಿ 660 ಕಳೀರಿ, 1,09,340 ರೂಪಾಯಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡ್ತಾರೆ. ಹೂ ಕುಡ್ ನಾಟ್ ಬಿ ಟ್ರೇಸ್. ಅವರು ಸಿಗ್ಲಿಲ್ಲ ದುಡ್ಡು ಕೊಡಕ್ಕೆ. ಆನ್ 1/5/2022 ಅದು. ಓಕೆ, ದ ಕಂಪನಿ ಇಶ್ಯೂಡ್ ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ಸ್ ಇನ್ ದ ರೇಷಿಯೋ ಆಫ್ 1:1. ನೆನ್ಪಿಟ್ಕೊಳ್ಳಿ, ಬೋನಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ ಕಂಪನಿ. ಓಕೆ, 1:1. ಅದರ ಅರ್ಥ ಏನು? 2 ಲಕ್ಷ ಈಕ್ವಿಟಿ ಶೇರ್ಸ್ ಇದೆಯಲ್ಲ, ಅವರಿಗೆ 2 ಲಕ್ಷ ವರ್ತ್ ಆಫ್ ಹೊಸ ಶೇರ್ಸ್ ಅನ್ನ ಕೊಡ್ತಾ ಇದೆ ಬೋನಸ್ ರೂಪದಲ್ಲಿ. ನೆನ್ಪಿಟ್ಕೋಬೇಕು. ರಿಕ್ವೈರ್ಮೆಂಟ್ಸ್ ಏನು? ಪಾಸ್ ಜರ್ನಲ್ ಎಂಟ್ರೀಸ್, ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. 2 ಕ್ವಶನ್. ಇದು 10 ಮಾರ್ಕ್ಸ್ ಬಂದೇ ಬರುತ್ತೆ. ಕಮ್ ಹಿಯರ್. ಈಗ ನೋಡಿ, ನೆನ್ಪಿಟ್ಕೊಳ್ಳಿ, 8% ಪ್ರಿಫರೆನ್ಸ್ ಶೇರ್ಸ್ ತಾನೆ. ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ 1 lakh. ಪ್ರೀಮಿಯಂ ಕೊಡಬೇಕು. ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೇಟಾರ್ 10,000. ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 1,10,000.
ಇದು ಫಸ್ಟ್ ಜರ್ನಲ್ ಎಂಟ್ರಿ, ನೆನಪಾಗಿರ್ಬೇಕು. ಏನ್ ಮಾಡ್ತಾ ಇದ್ದೀವಿ, 8% ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀವಿ. ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಸೊ ದಟ್ ಇಸ್ ದ ರೀಸನ್ ಬೈ ಫಸ್ಟ್ ಜರ್ನಲ್ ಎಂಟ್ರಿ. ನೋಡಿ, 1,10,000. ಸೊ ಹಿಯರ್ 1,10,000 rupees. Got it? Understood? So being preference shares due for redemption ಅಂತ ಬರೆದ್ರೆ ಆಯ್ತು. ಈಗ ಸೆಕೆಂಡ್ ಜರ್ನಲ್ ಎಂಟ್ರಿ ನೆನ್ಪಿಟ್ಕೊಳ್ಳಿ, ಸೇಲ್ ಮಾಡ್ತಾ ಇದ್ದಾರೆ ಅಲ್ವಾ ಇನ್ವೆಸ್ಟ್ಮೆಂಟ್ಸ್. ಎಷ್ಟಕ್ಕೆ? 95,000. ಬ್ಯಾಂಕ್ ಅಕೌಂಟ್ ಡೇಟಾ ಎಷ್ಟು? 95,000. ಕರೆಕ್ಟ್. ಡೆಬಿಟ್ ಮಾಡಿದ್ದೀನಿ ನೋಡಿ, ಅಲ್ಲಿ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ತಾ ಇರಿ, ಕರ್ಸರ್ ಮೂವ್ಮೆಂಟ್ ನೋಡ್ತಾ ಇರಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ನೋಡಿ, ಸೇಲ್ ಮಾಡಿದ್ರಿಂದ ಲಾಸ್ ಇದೆ 5,000. ಡೆಬಿಟ್ ಟು ಇನ್ವೆಸ್ಟ್ಮೆಂಟ್ಸ್ ಅಕೌಂಟ್. ಓಕೆ, ಎಷ್ಟು? 1,00,000. 1,00,000. ಸೊ ಕ್ರೆಡಿಟ್ ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅಟ್ ಎ ಲಾಸ್. ನೆನ್ಪಿಟ್ಕೊಳ್ಳಿ, 95,000 ರೂಪಾಯಿ ಕ್ಯಾಶ್ ಬಂತು ಕಂಪ್ನಿಗೆ. ಅದು ಬೇಕಾಗಿರೋದು 1,10,000 ರೂಪಾಯಿ. ನೋಡೋಣ, ಬ್ಯಾಲೆನ್ಸ್ ಇದೆ 2 lakhs ಇದೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ್. ಈಗ ನೆಕ್ಸ್ಟ್ ಏನಾಗುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ನೆನಪಿರ್ಲಿ, 90,000 ಇತ್ತು, ಅದ್ರಲ್ಲಿ 5,000 ಲಾಸ್ ಆಗಿದೆ ಇಲ್ಲಿ, ಅಲ್ಲಿಗೆ 85,000 ಡೆಬಿಟ್. ಅದಾದ್ಮೇಲೆ ಯಾವುದು? ಜನರಲ್ ರಿಸರ್ವ್ ಇದೆ ಅಲ್ವಾ. ಜನರಲ್ ರಿಸರ್ವ್ ಅಲ್ಲಿ 15,000 ತಗೋತಾ ಇದ್ದೀವಿ. ಯಾಕೆ 15,000? ನೋಡಿ, ನಾಮಿನಲ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು ಅವ್ರಿಗೆ? ಪ್ರಿಫರೆನ್ಸ್ ಶೇರ್ಹೋಲ್ಡರ್ಸ್ಗೆ 1,00,000 ಕೊಡ್ಬೇಕು. ನೋಡಿ, ಇದು ನಾಮಿನಲ್ ಕ್ಯಾಪಿಟಲ್ ಬೋಲ್ಡ್ ಅಲ್ಲಿ ಮಾಡ್ತಾ ಇದ್ದೀವಿ ನೋಡಿ. ಓಕೆ, ಹೌದಾ? ವಾಪಸ್ ಕೊಡ್ಬೇಕಾಗಿರೋದು ಅವರು ವಾಪಸ್ ಕೊಡ್ಬೇಕು 1,00,000ದಲ್ಲಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನದು? ಡಿವಿಸಿಬಲ್ ಪ್ರಾಫಿಟ್ಸ್ 85,000 ಇದೆ. ಇನ್ನೆಷ್ಟು ಬೇಕು? 1,85,000 ಹೋದ್ರೆ 115,000 ಬೇಕು. ಅದೆಲ್ಲಿಂದ ತಗೋಬೇಕು? ಜನರಲ್ ರಿಸರ್ವ್ ಇಂದ ತಗೋಬೇಕು, ಯಾಕೆಂದ್ರೆ ಡಿವಿಸಿಬಲ್ ಪ್ರಾಫಿಟ್ ಅದು. ಟೋಟಲ್ ಎಷ್ಟಾಯ್ತು? 1,00,000 ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್. ಅರ್ಥ ಆಯ್ತಾ? ಇಲ್ಲಿ ಹೊಸ ಶೇರ್ಸ್ ಇಶ್ಯೂ ಮಾಡ್ತಾ ಇಲ್ಲ, ಡಿವಿಸಿಬಲ್ ಪ್ರಾಫಿಟ್ಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಈಗ ನೆನ್ಪಿಟ್ಕೋಬೇಕು, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೇಟಾ 10,000 ಟು ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ 10,000. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೀಮಿಯಂ ಇದೆ, ಸೆಕ್ಯೂರಿಟಿ ಪ್ರೀಮಿಯಂ, ಅದರಲ್ಲಿ 10,000 ತೆಗಿಬೇಕು. ಏನಕ್ಕೆ? ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೆನ್ಪಿಟ್ಕೊಳ್ಳಿ, ನಾಮಿನಲ್ ಕ್ಯಾಪಿಟಲ್ ಸೆಪರೇಟ್ ಜರ್ನಲ್ ಎಂಟ್ರಿ, ಪ್ರೀಮಿಯಂ ಸೆಪರೇಟ್ ಜರ್ನಲ್ ಎಂಟ್ರಿ. ಈ 1,10,000 ಆಯ್ತು, ವಾಪಸ್ ಕೊಡಬೇಕು. 60 ಜನ ಶೇರ್ ಹೋಲ್ಡರ್ ಸಿಗ್ಲಿಲ್ಲ. 60 ಜನ ಶೇರ್ ಹೋಲ್ಡರ್ ಸಿಗ್ಲಿಲ್ಲ ಅಂದ್ರೆ 10,000 ಮೈನಸ್ 60, 9,940 ಶೇರ್ ಹೋಲ್ಡರ್ಸ್ಗೆ 11 rupees ಪ್ರಕಾರ ಮಲ್ಟಿಪ್ಲೈ ಮಾಡಿದ್ರೆ 1,09,340 ಬರುತ್ತೆ. ಅಂದ್ರೆ 1,10,000 ಮೈನಸ್ 660 rupees. Preference shareholders account data 1,09,340 to bank account 1,03,940. ಇದನ್ನ ಬೇಕಾದ್ರೆ ನಾನು ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ಬರೆದು ತೋರಿಸ್ತೀನಿ ನಿಮಗೆ. ಎಷ್ಟು ಕೊಡ್ಬೇಕಾಗಿತ್ತಪ್ಪ ಅವ್ರಿಗೆ? 1,10,000 ಕೊಡ್ಬೇಕಾಗಿತ್ತು. ಕರೆಕ್ಟ್? ಮೈನಸ್ ಓಕೆ 660. ಯಾಕೆ? 60 ಜನ ಸಿಕ್ಕಿಲ್ಲ. ಒಬ್ರಿಗೆ ಎಷ್ಟು ಕೊಡ್ಬೇಕು? 11 ರೂಪಾಯಿ. ಈಗ ಎಷ್ಟು ಬಂತು? 1,09,340 ಡೆಬಿಟ್ ಅಂಡ್ ಕ್ರೆಡಿಟ್ ಬೀಯಿಂಗ್ ಪ್ರಿಫರೆನ್ಸಸ್ ರಿಡೀಮ್ಡ್. ಆಯ್ತಾ? ಇಲ್ಲಿವರೆಗೂ ಮಾಡ್ತಾ ಇದ್ವಿ. ನೆಕ್ಸ್ಟ್ 2 ಅಡಿಷನಲ್ ಜರ್ನಲ್ ಎಂಟ್ರೀಸ್ ಬರುತ್ತೆ. ಏನು? ಏನ್ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ನ ಕ್ರಿಯೇಟ್ ಮಾಡಿದೀವಿ, 1,00,000 ಪ್ಲಸ್ ಇನ್ನೊಂದು 1,00,000 ಕ್ರಿಯೇಟ್ ಮಾಡಿ ಕ್ಯಾಪಿಟಲ್ ರಿಸರ್ವ್ ಇದೆ, ಅದನ್ನ ಎರಡೂ ಕೂಡ ಮರ್ಜ್ ಮಾಡಿ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಬೋನಸ್ಗೆ ಕೊಡಬೇಕು. ಯಾರಿಗೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರೆಸೆಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಸೊ ಜರ್ನಲ್ ಎಂಟ್ರಿ ನೋಡಿ, ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ ಡೇಟಾ 1,00,000 ನೆನಪಿರ್ಲಿ, ಆಲ್ರೆಡಿ ಕ್ರಿಯೇಟ್ ಮಾಡಿದೀವಿ ನಾವು. ದೆನ್ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಡೇಟಾ 70,000 ಕ್ಯಾಪಿಟಲ್ ರಿಸರ್ವ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ದೆನ್ ಜನರಲ್ ರಿಸರ್ವ್ ಅಕೌಂಟ್ ಡೇಟಾ 30,000, ಇನ್ನು ಜನರಲ್ ರಿಸರ್ವ್ ಬಾಕಿ ಇದೆ 30,000. ಸೊ ಇಷ್ಟು ಉಪಯೋಗಿಸ್ಕೊಂಡು 2,00,000 ಆಗುತ್ತೆ. ಅದನ್ನ ಟು ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ನೆನಪಿರ್ಲಿ, ಫಸ್ಟ್ ಟೈಮ್ ಬರ್ತಾ ಇದೆ ಈ ಜರ್ನಲ್ ಎಂಟ್ರಿ. ಇದು 10 ಮಾರ್ಕ್ಸ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. ಯಾಕಿದು 2 lakhs ತಗೊಂಡಿದೀವಿ ಅಂದ್ರೆ 1:1 ಕೊಡ್ಬೇಕಂತ. ಬ್ಯಾಲೆನ್ಸ್ ಶೀಟ್ಗೆ ಹೋಗಿ ಇನ್ನೊಂದ್ಸಲಿ ನೋಡ್ಕೊಳ್ಳಿ. 2,00,000 ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಅವ್ರಿಗೆ 2,00,000 ಕೊಡ್ಬೇಕು. 1:1 ಅಂತ ಅರ್ಥ. ಒಬ್ಬ ಶೇರ್ ಹೋಲ್ಡರ್ಗೆ 1 ಶೇರ್ ಎಕ್ಸ್ಟ್ರಾ ಕೊಡೋದು, ಅವ್ರ ಹತ್ರ ದುಡ್ಡು ತಗೊಳ್ಳೋದು.
So this is the first journal entry, being bonus shares issued out of above reserves ಅಂತ. ನೆಕ್ಸ್ಟ್ ಬೋನಸ್ ಶೇರ್ಸ್ ಟು ಈಕ್ವಿಟಿ ಶೇರ್ಸ್ ಅಕೌಂಟ್ ಡೇಟ್ ಆರ್ 2 lakhs ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 2 ಲಕ್ಷ ಇದ್ದಿದ್ದ ಈಗ ಎಷ್ಟಾಗಿದೆ ಈಕ್ವಿಟಿ ಕ್ಯಾಪಿಟಲ್ 4 ಲಕ್ಷ ಆಯ್ತು. being bonus shares transfer to equity share capital account. ಓಕೆನಾ? ಈಗ ಬ್ಯಾಲೆನ್ಸ್ ಶೀಟಿಗೆ ಬರಬೇಕು. ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಓಕೆ, ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ 1/4/2022 ಏನು ಚೇಂಜಸ್ ಇದ್ರೆ ಚೇಂಜ್ ಮಾಡಬೇಕು, ಇಲ್ಲದಿದ್ರೆ ಹಾಗೆ ಬರೀಬೇಕು. ನಂಬರ್ 1 ಈಕ್ವಿಟೀಸ್ ಅಂಡ್ ಲೈಬಿಲಿಟೀಸ್, ಶೇರ್ ಹೋಲ್ಡರ್ಸ್ ಫಂಡ್ಸ್, ಶೇರ್ ಕ್ಯಾಪಿಟಲ್ ನೋಡಿ 5 lakhs. ಯಾಕೆ ಅಲ್ಲಿ ತೋರಿಸ್ತೀನಿ ನೋಡಿ, ನೋಟ್ ಬರೆದಿದ್ದೀನಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? ಇಶ್ಯೂಡ್, ಕಾಲ್ಡ್ ಅಪ್ ಅಂಡ್ ಪೇಯ್ಡ್ ಅಪ್ 4 lakhs ಪ್ಲಸ್ 1 lakh. 4 lakh ಯಾವುದು? ಲಾಸ್ಟ್ ಜರ್ನಲ್ ಎಂಟ್ರಿ ನೋಡಿ, 4 ಲಕ್ಷ ಇದೆ. ಮೊದಲು ಬ್ಯಾಲೆನ್ಸ್ ಶೀಟಲ್ಲಿ 2 ಲಕ್ಷ ಇತ್ತು, 2 ಲಕ್ಷ ಬೋನಸ್ ಕೊಟ್ಟಿದ್ದೀವಿ, ಟೋಟಲ್ 4 lakhs ಆಯಿತು. ಓಕೆನಾ? ಈ 1 lakh ಯಾವುದು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಯಾವುದು? ಪಾರ್ಟ್ಲಿ ಪೇಯ್ಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್. ಟೋಟಲ್ ಎಷ್ಟಾಯಿತು? 5 lakhs. ಆಥರೈಸ್ ಕ್ಯಾಪಿಟಲ್ ನೋಡಿ 4 lakhs ಪ್ಲಸ್ 3 lakhs ಪ್ಲಸ್ 7 lakhs. ಈ ಸೆಪರೇಟ್ ನೋಟ್ ಇದು. ಇಲ್ಲಿ ಇಶ್ಯೂಡ್, ಕಾಲ್ಡ್ ಅಪ್ ಅಂಡ್ ಪೇಯ್ಡ್ ಅಪ್ ಎಷ್ಟಿದೆ? 4 lakhs ಪ್ಲಸ್ 1 lakh 5 lakhs. ಅದೇ 5 lakhs ಇಲ್ಲಿ ಬರ್ತಿರೋದು. ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಏನು ಉಳಿದಿದೆ ಅದನ್ನು ಮಾತ್ರ ಬರೀಬೇಕು. ಕರೆಕ್ಟಾ? ಎಷ್ಟು ಉಳಿದಿದೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೆನ್ಪಿಟ್ಕೊಳ್ಳೋಣ. ಇಲ್ಲಿ ನಾವೇನೇನು ಬಳಸಿದ್ದೀವಿ ನೆನ್ಪಿಟ್ಲಿ ಇಲ್ಲಿ. ಕರೆಕ್ಟಾ? ಬ್ಯಾಲೆನ್ಸ್ ಶೀಟಲ್ಲಿ ಇನ್ನೊಂದ್ಸಲಿ ನೋಡ್ಬಿಡೋಣ. ನೋಡಿ, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ 10,000 ಬಳಸಿದ್ದೀವಿ. ಎಷ್ಟಾಯ್ತು? ಕರೆಕ್ಟಾ? 70,000 ಇರುತ್ತೆ. ಜನರಲ್ ರಿಸರ್ವ್ ಅಲ್ಲಿ, ಓಕೆ, ಒಂದು ನಿಮಿಷ, ಜನರಲ್ ರಿಸರ್ವ್ ಅಲ್ಲಿ ಎಷ್ಟು ತಗೊಂಡಿದ್ದೀವಿ? ಇಲ್ಲಿ ಜರ್ನಲ್ ಎಂಟ್ರಿ ನೋಡೋಣ. ಜನರಲ್ ರಿಸರ್ವ್ ನೋಡಿ 15,000 ಇಲ್ಲಿ ತಗೊಂಡಿದ್ದೀವಿ. ಇಲ್ಲಿ ಎಷ್ಟು ತಗೊಂಡಿದ್ದೀವಿ? 30,000 ತಗೊಂಡಿದ್ದೀವಿ. ಇರೋದೆಷ್ಟು? 60. ಇನ್ನೆಷ್ಟು ಉಳಿಯಿತು? 15,000. ಕರೆಕ್ಟಾ? ಟೋಟಲ್ ಎಷ್ಟಾಯಿತು? 85,000. ನೆನ್ಪಿಟ್ಕೊಳ್ಳಿ, ಸೆಕ್ಯೂರಿಟೀಸ್ ಪ್ರೀಮಿಯಂ ಪ್ಲಸ್ ಜನರಲ್ ರಿಸರ್ವ್ ಎರಡು ಸೇರಿ 85,000. ನೆನ್ಪಿರುತ್ತಾ? ನೀವು ಕೇಳಿಸ್ಕೊಂಡ್ರೆ ನೋಡಿದ್ರೆ ಮಾತ್ರ ನೆನ್ಪಿರುತ್ತೆ. ನಾನ್ ಕರೆಂಟ್ ಲೈಬಿಲಿಟೀಸ್ ನಿಲ್. ಶಾರ್ಟ್ ಇನ್ ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ಒಂದು ಟ್ರೇಡ್ ಕ್ರೆಡಿಟರ್ಸ್ 1 lakh. ಅದಾದ್ಮೇಲೆ ಅದರ್ ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮರಿಬಾರ್ದು 660. ಇವೆಲ್ಲ ಟೋಟಲ್ ಮಾಡಿದ್ರೆ 6,85,660 ಲೈಬಿಲಿಟೀಸ್. ಈಗ ಅಸೆಟ್ಸ್ ಸೈಡ್ ಬರೋಣ. ನಾನ್ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ 4 lakhs. ಕರೆಂಟ್ ಅಸೆಟ್ಸ್, ಕರೆಂಟ್ ಇನ್ವೆಸ್ಟ್ಮೆಂಟ್ಸ್, ಓಕೆ, ಬರೆಯಲ್ಲ. ಓಕೆ, ಇದರಲ್ಲಿ ಇನ್ವೆಂಟರೀಸು ಮೀನ್ಸ್ ಓಕೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡೋಣ ಏನಿದೆ ಅದು. ಸೇಮ್ ಅಮೌಂಟ್ ಬರೀಬೇಕು, ಯಾಕಂದ್ರೆ ದೇರ್ ಇಸ್ ನೋ ಚೇಂಜ್ ಇನ್ ಇಟ್. ಏನು? ಸ್ಟಾಕು ಮತ್ತೆ ಡೆಟಾರ್ಸ್ 40 ಪ್ಲಸ್ 60. ಕರೆಕ್ಟಾ? ಸೊ 40 ಪ್ಲಸ್ 60 ನೋಡಿ, ಅದು ಟೋಟಲ್ 1 lakh. ಸಾರಿ, ಇಲ್ಲಿ 40 ಪ್ಲಸ್ 60. ಆಮೇಲೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್, ಇದು ಫಾರ್ಮೆಟ್ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಇರುತ್ತೆ. 2 lakh ಓಪನಿಂಗ್ ಇತ್ತು, ಪ್ಲಸ್ 95,000 rupees ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇಂದ ಬಂತು, ಮೈನಸ್ 1,09,340 ಪೇಮೆಂಟ್ ಮಾಡಿದ್ದೀವಿ. ಉಳಿದಿರೋದೆಷ್ಟು? 1,85,660. ಟೋಟಲ್ ಎಷ್ಟು? 6,85,660. ನಿಮಗೆ ಅರ್ಥ ಆಯ್ತು ಅಂತ ಕಾಣುತ್ತೆ. ಅರ್ಥ ಆಗದೆ ಇದ್ರೆ ಮತ್ತೆ ರಿಪೀಟ್ ಮಾಡಿ, ಕಲಿಯೋವರೆಗೂ ಬಿಡಬಾರ್ದು. ಸೊ ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಫಾರ್ 10 marks ಇನ್ ದ ಎಕ್ಸಾಮಿನೇಷನ್. ಥ್ಯಾಂಕ್ ಯು. ರಿವೈಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ದಿಸ್ ಇಸ್ ಸುರೇಶ್ ಬಾಬು ಫ್ರಮ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚಿಕ್ಕಬಳ್ಳಾಪುರ.